ವಾರ್ತೆಯ ಮುಖ್ಯಾಂಶಗಳು. ಭಾರತೀಯ ನೌಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಜ್ಯಪಾಲರು. ಮಂಕಿಪಟ್ಟಣ ಪಂಚಾಯತ್ಗೆ ಸಾರ್ವತ್ರಿಕ ಚುನಾವಣೆ. ಶಿರಸಿ ಸಿದ್ದಾಪುರ ಕ್ಷೇತ್ರಕ್ಕೆ 4.45 ಕೋಟಿ ರೂಪಾಯಿ ಅನುದಾನ ಮಂಜೂರು, ಶಾಸಕ ಭೀಮಣ್ಣ ನಾಯ್ಕ್. ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿ ಪ್ರವಾಸಿಗರಿಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸಿ, ಶಾಸಕ ದಿನಕರ್ ಶೆಟ್ಟಿ. ಬೀಚ್ಗಳಲ್ಲಿ ಜೀವಹಾನಿಯಾಗದಂತೆ ಕಟ್ಟೆಚ್ಚರ ವಹಿಸಿ, ಜಿಲ್ಲಾಧಿಕಾರಿ. ಶಿಕ್ಷಣದಿಂದ ಮಾತ್ರ ಸಮಾಜದ ರಕ್ಷಣೆ ಮತ್ತು ಅಭಿವೃದ್ಧಿ, ಪುಣ್ಯಶ್ರಮದ ಪ್ರಧಾನರಾದ ರಾಜಗೋಪಾಲ ಅಡಿ ಗುರೂಜಿ. ಕುಡ್ಲುಮನೆ ಮಂಜಣ್ಣನಿಗೆ ಜನಪದ ವೈದ್ಯ ಸಿರಿ ಪ್ರಶಸ್ತಿ. ನೆಲ್ಲಿಬೀಡದಲ್ಲಿ ನಡೆದ ಗುಡ್ಡದ ಬಸವೇಶ್ವರ ದೇವಸ್ಥಾನದ ಕಳಸಾರೋಹಣ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಭಾಗಿ. ಡಿಸೆಂಬರ್ 6ರಂದು ನಮ್ಮನೆ ಹಬ್ಬ ಕಾರ್ಯಕ್ರಮಕ್ಕೆ ನಟ ದೊಡ್ಡಣ್ಣ ಅವರಿಂದ ಚಾಲನೆ. ಭಾರತೀಯ ನೌಕಾ ದಿನಾಚರಣೆಯ ಪ್ರಯುಕ್ತ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯ ನೌಕಾದಳ ಭವನದ ಆವರಣದಲ್ಲಿ ಗುರುವಾರ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಗವಹಿಸಿದ್ದರು. 1971ರಲ್ಲಿ ಪಾಕಿಸ್ತಾನ ವಿರುದ್ಧ ನಡೆದ ಯುದ್ಧದಲ್ಲಿ ಡಿಸೆಂಬರ್ 4ರಂದು ಕರಾಚಿಯ ಬಂದರಿನ ಮೇಲೆ ದಾಳಿ ನಡೆಸಿ ಭಾರತವು ವಿಜಯ ಸಾಧಿಸಿದ ನೆನಪಿಗೆ ಭಾರತೀಯ ನೌಕಾ ದಿನ ಆಚರಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ನೌಕಾ ಸಿಬ್ಬಂದಿ ವಾದ್ಯ ಪರಿಕರಗಳಲ್ಲಿ ದೇಶಭಕ್ತಿ ಗೀತೆಗಳನ್ನು ನುಡಿದರು. ಬ್ಯಾಂಡ್ ಸಿಬ್ಬಂದಿ ಬೀಟಿಂಗ್ ರಿಟ್ರೀಟ್ ಮೂಲಕ ನೌಕಾಪಡೆಯ ಸಿಬ್ಬಂದಿಯ ತ್ಯಾಗ, ಬಲಿದಾನ ಮತ್ತು ಸಾಮರ್ಥ್ಯವನ್ನು ಸ್ಮರಿಸಿದರು. ನಂತರ ನೌಕಾಪಡೆಯ ಧ್ವಜದ ಅವರೋಹಣ ಮಾಡಲಾಯಿತು. ಸಂಭ್ರಮಾಚರಣೆಯ ಭಾಗಿಯಾಗಿ ನೌಕಾಪಡೆಯ ನೌಕೆಗಳಿಗೆ ಆಕರ್ಷಕ ವಿದ್ಯುತ್ ದೀಪ ಅಲಂಕಾರ ಮಾಡಲಾಗಿದ್ದು, ನೌಕೆಗಳಿಂದ ಸಿಡಿಮದ್ದುಗಳನ್ನು ಸಿಡಿಸಲಾಯಿತು. ನೌಕಾಪಡೆಯ ಸಿಬ್ಬಂದಿ, ನೌಕಾ ಅಗ್ನಿವೀರರು, ನೌಕಾನೆಲೆ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ನೌಕಾನೆಲೆಯ ಮುಖ್ಯಸ್ಥ ಫ್ಲಾಗ್ ಕಮಾಂಡೆಂಟ್ ಆಫೀಸರ್ ರಿಯರ್ ಅಡ್ಮಿರಲ್ ವಿಕ್ರಮ್ ಮೆನನ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಜಿಲ್ಲಾ ಪಂಚಾಯತ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಹಾಗೂ ನೌಕಾಪಡೆಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. सर आपने बहुत अच्छा करी, ऐसा बात कभी कभी होता रहता है. अगर आपने एक साल में एक बार तो एक मीडिया इंटरेक्शन हो जाए तो थोड़ा हम वो भी करेंगे, बिल्कुल करेंगे. और एक लास्ट क्वेश्चन है सर, सागर बंधु श्रीलंका का रेस्क्यू ऑपरेशन हो रहा है ना, वो सीबर्ड नेवल कैसा कोऑपरेट कर रहा है, कैसा वर्क कर रहा है? नहीं तो हमारे यहाँ से जहाज गए, INS विक्रांत जो हमारे नेवी का सबसे लेटेस्ट एयरक्राफ्ट कैरियर वो खुद गया. नॉर्मली जब हमारे जहाज डिप्लॉय हो जाते हैं तो रिलीफ मटेरियल कैरी करते हैं उनको. जैसे कोई भी जहाज अगर मेजर एक्सरसाइज के लिए काफ़ी दिनों के लिए बाहर जा रहे हैं तो हम लेके जाते हैं, क्योंकि कभी भी कुछ भी हो सकता है. साइक्लोन आ सकता है, कुछ भी अर्थक्वेक रिलीफ. जैसे आपने देखा काफ़ी सालों से न्यूज़ में आता है कि नेवी ने इधर जहाज भेजा, उधर तो वो सारा सामान जो है शिप पे रहता है तैयार. और इमीडिएटली जब श्रीलंकन गवर्नमेंट ने बोला कि ये प्रॉब्लम है, साथ में नेवी ने उनके गवर्नमेंट के साथ कोऑर्डिनेट करके, हमारे जो फॉरेन मिनिस्ट्री है कोऑर्डिनेट करके पूरा सामान. टोटली अभी तक श्रीलंका में कितना लोगों को रेस्क्यू किया है अभी? वो तो एग्जैक्टली अभी फिलहाल में डिटेल्स तो आपको नेट पे मिलेगा ही, वो तो है आपको काफी. अभी हमारा कर्नाटक का नेवल बेस ने क्या उधर क्या तो जहाज तो इधर से ही गया ना, INS विक्रांत. हमारे यहाँ कितना जहाज और कौन सा INS विक्रांत और INS उदयगिरी है. थैंक यू सर, थैंक यू. ಅರಣ್ಯವಾಸಿಗಳಿಂದ ಕಾರವಾರ ಚಲೋ. ಡಿಸೆಂಬರ್ 6, 2025 ಶನಿವಾರ ಮುಂಜಾನೆ 10 ಗಂಟೆ ಜಿಲ್ಲಾಧಿಕಾರಿ ಕಚೇರಿ ಕಾರವಾರ. ಅಂಬೇಡ್ಕರ್ ಪರಿವರ್ತನಾ ದಿನಾಚರಣೆ, ಭೂಮಿ ಹಕ್ಕು ಸಂವಿಧಾನಬದ್ಧ ಹಕ್ಕು, ಬಿಆರ್ ಅಂಬೇಡ್ಕರ್. ಡಿಸೆಂಬರ್ 6, 2025 ಜಿಲ್ಲಾಧಿಕಾರಿಗಳ ಕಚೇರಿ ಕಾರವಾರ. ಬೃಹತ್ ಅರಣ್ಯವಾಸಿಗಳ ಸಮಾವೇಶ, ಅರಣ್ಯವಾಸಿಗಳ ಕಾನೂನು ಜಾಗೃತಾ ಜಾಥಾ. ಅರಣ್ಯವಾಸಿಗಳ ಕಾನೂನು ಜಾಗೃತಾ ವಿವರ. ಡಿಸೆಂಬರ್ 3, 2025 ಭಟ್ಕಳ ತಾಲೂಕು 10 ಗಂಟೆಗೆ ಉಪವಿಭಾಗ ಕಚೇರಿ ಭಟ್ಕಳ. ಡಿಸೆಂಬರ್ 3, 2025 ಹೊನ್ನಾವರ 3:30 ಗಂಟೆಗೆ ಶರಾವತಿ ಸರ್ಕಲ್ ಪಟ್ಟಣ ಪಂಚಾಯತ್ ಎದುರು. ಡಿಸೆಂಬರ್ 4, 2025 ಕುಮಟಾ ತಾಲೂಕು 10 ಗಂಟೆಗೆ ಗಿಬ್ ಹೈಸ್ಕೂಲ್ ಸರ್ಕಲ್. ಡಿಸೆಂಬರ್ 5, 2025 ಅಂಕೋಲಾ ಮಧ್ಯಾಹ್ನ 2:30 ಗಂಟೆಗೆ ಸತ್ಯಾಗ್ರಹ ಸ್ಮಾರಕ ಭವನ.
ಡಿಸೆಂಬರ್ 6, 2025 ಕಾರವಾರ ಮುಂಜಾನೆ 10:30ಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಆಕ್ಷೇಪ ಪತ್ರ ನೀಡುವುದು. ಭೂಮಿ ಹಕ್ಕು ಸಂವಿಧಾನಬದ್ಧ ಹಕ್ಕು, ಅಂಬೇಡ್ಕರ್ ಪರಿವರ್ತನಾ ದಿನ. ಬೃಹತ್ ಅರಣ್ಯವಾಸಿಗಳ ಸಮಾವೇಶ. ಉತ್ತರ ಕನ್ನಡ ಜಿಲ್ಲೆಯ ಹೊಸದಾಗಿ ರಚನೆಯಾಗಿರುವ ಮಂಕಿಪಟ್ಟಣ ಪಂಚಾಯಿತಿಯ 20 ವಾರ್ಡ್ಗಳಿಗೆ ಸಾರ್ವತ್ರಿಕ ಚುನಾವಣೆ ಜರುಗಿಸುವ ಕುರಿತು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಡಿಸೆಂಬರ್ 2ರಂದು ಚುನಾವಣಾ ಅಧಿಸೂಚನೆ ಹೊರಡಿಸಲಿದ್ದು, ನಾಮಪತ್ರಗಳನ್ನು ಸಲ್ಲಿಸಲು ಡಿಸೆಂಬರ್ 9 ಕೊನೆಯ ದಿನಾಂಕ. ಡಿಸೆಂಬರ್ 10ರಂದು ನಾಮಪತ್ರಗಳನ್ನು ಪರಿಶೀಲನೆ ನಡೆಸಲಿದ್ದು, ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಡಿಸೆಂಬರ್ 12 ಕೊನೆಯ ದಿನಾಂಕವಾಗಿದೆ. ಮತದಾನದ ಅವಶ್ಯಕತೆ ಇದ್ದರೆ ಡಿಸೆಂಬರ್ 21ರಂದು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಡಿಸೆಂಬರ್ 25ರಂದು ಮತಗಳ ಎಣಿಕೆಯ ತಾಲೂಕಿನ ಕೇಂದ್ರ ಸ್ಥಳದಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಶಾಸಕ ಭೀಮಣ್ಣ ಟಿ. ನಾಯ್ಕ ಅವರ ಸತತ ಫಲವಾಗಿ ಶಿರಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ನಗರದ ಶ್ರೀರಾಮ ಕ್ಷತ್ರಿಯ ಸೇವಾ ಸಂಘದ ಸಮುದಾಯ ಭವನ ನಿರ್ಮಾಣಕ್ಕೆ 40 ಲಕ್ಷ ರೂಪಾಯಿ, ಗಾಣಿಗ ಸಮಾಜ ಅಭಿವೃದ್ಧಿ ಸಮಿತಿ ಸಮುದಾಯ ಭವನ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಶಿರಸಿ ಪತ್ರಿಕಾ ಭವನ ಕಟ್ಟಡದ ಮುಂದುವರೆದ ಕಾಮಗಾರಿಗೆ 25 ಲಕ್ಷ ರೂಪಾಯಿ ಹಾಗೂ ಸಿದ್ದಾಪುರ ತಾಲೂಕು ಮಡಿವಾಳ ಸಮಾಜ ಸಂಘದ ಸಮುದಾಯ ಭವನ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಅಲ್ಲದೆ ಸಿದ್ದಾಪುರ ತಾಲೂಕು ಬಿಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾರಿಕಾಂಬಾ ದೇವಸ್ಥಾನದ ಹತ್ತಿರ ಸಭಾಭವನ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿಗಳು ಸೇರಿ ಒಟ್ಟು 1.45 ಕೋಟಿ ಮಂಜೂರಿಯಾಗಿರುತ್ತದೆ ಎಂದು ಶಾಸಕರ ಕಾರ್ಯಾಲಯ ಈ ಮೂಲಕ ತಿಳಿಸಿದ್ದಾರೆ. ಗೋಕರ್ಣದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಬುಧವಾರ ಪ್ರವಾಸೋದ್ಯಮ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಸ್ಥಳೀಯರೊಂದಿಗೆ ಗೋಕರ್ಣದ ಆಯ್ದ ಸ್ಥಳಗಳನ್ನು ಪರಿಶೀಲಿಸಿ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿ ಪ್ರವಾಸಿಗರಿಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಶಾಸಕ ದಿನಕರ್ ಕೆ. ಶೆಟ್ಟಿಯವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಮನವಿಯನ್ನು ನಾನು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀಮಾನ್ H.K. ಪಾಟೀಲ್ ಅವರಿಗೆ ಕೊಟ್ಟಿದ್ದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಉತ್ತರ ಕನ್ನಡ ಜಿಲ್ಲೆಯ ಡೆಪ್ಯೂಟಿ ಡೈರೆಕ್ಟರ್ ಆದಂಥ ಶ್ರೀಮತಿ ಮಂಗಲಾ ಭಟ್ರವರು ಬಂದಿದ್ದಾರೆ. ನಮ್ಮ ಜೊತೆಗೆ ಗೋಕರ್ಣ ಗ್ರಾಮ ಪಂಚಾಯತ್ದ ಅಧ್ಯಕ್ಷರಾದಂಥ ಸುಮನಾ ಗೌಡ್ರು ಮತ್ತು ಎಲ್ಲ ಗೋಕರ್ಣ ಗ್ರಾಮ ಪಂಚಾಯತ್ದ ಗೌರವಾನ್ವಿತ ಸದಸ್ಯರು ಎಲ್ಲರೂ ಹಾಜರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರದೇಶಗಳನ್ನು ನಾವು ವೀಕ್ಷಣೆನ ಮಾಡಿ ಬಂದಿದ್ದೇವೆ. ಕೆಲವಷ್ಟು ಪ್ರವಾಸೋದ್ಯಮ ಇಲಾಖೆಯಿಂದಲೇ ತಾನು ಮಾಡಿಸ್ಕೊಡ್ತೇನೆ ಅನ್ನುವಂಥ ಮಾತನ್ನು ನಮ್ಮ ಡೆಪ್ಯೂಟಿ ಡೈರೆಕ್ಟರು ಹೇಳಿದ್ದಾರೆ. ಅದರ ಹೊರತಾಗಿ ನಮಗೆ 3 ಕೋಟಿಯ ಪ್ರಸ್ತಾವನೆಯನ್ನು ಕಳಿಸಲಿಕ್ಕೆ ತಿಳಿಸಿದ್ರು. ಹೀಗಾಗಿ ಕೆಲವಷ್ಟು ರಸ್ತೆ ಮತ್ತು ಗಾರ್ಡನ್ ಇಂಥದ್ದು ಮತ್ತು ಸುಲಭ ಶೌಚಾಲಯ ಗೋಕರ್ಣಕ್ಕೆ ಎಷ್ಟು ಕೋಟಿ ಕೊಟ್ಟರೂ ಕಡಿಮೆನೇ, ಸಾಧ್ಯನೇ ಆಗ್ತಾ ಇಲ್ಲ ಹಣದಿಂದ. ಆದರೆ ಬಂದಂಥ ಹಣದಲ್ಲೇ ಸರಿಯಾಗಿ ವಿನಿಯೋಗವನ್ನು ಮಾಡಿ ಪ್ರವಾಸಿಗರಿಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಎಲ್ಲ ಕಾಮಗಾರಿಯನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ನಾನು ಮಾಡಿದ್ದೇನೆ. ಜಿಲ್ಲೆಯಲ್ಲಿ ಪ್ರಸ್ತುತ ಪ್ರವಾಸಿ ಚಟುವಟಿಕೆಗಳು ಹೆಚ್ಚಾಗಿದ್ದು, ಅಧಿಕ ಸಂಖ್ಯೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಪ್ರವಾಸಿಗರು ಜಿಲ್ಲೆಯ ಬೀಚ್ಗಳಿಗೆ ಆಗಮಿಸುತ್ತಿದ್ದು, ಈ ಸಂದರ್ಭದಲ್ಲಿ ಬೀಚ್ನಲ್ಲಿ ಯಾವುದೇ ಜೀವಹಾನಿ ಸಂಭವಿಸದಂತೆ ಎಲ್ಲ ರೀತಿಯ ಗರಿಷ್ಠ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಸೂಚನೆ ನೀಡಿದರು. ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯ ಗೋಕರ್ಣ ಮತ್ತು ಮುರುಡೇಶ್ವರ ಕಡಲ ತೀರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರವಾಸಿಗರು ಆಗಮಿಸುತ್ತಿದ್ದು, ಇಲ್ಲಿನ ಸಮುದ್ರದ ತೀರದ ಅಪಾಯಗಳ ಕುರಿತು ಸೂಚನಾ ಫಲಕಗಳನ್ನು ಬೀಚ್ನ ಪ್ರಮುಖ ಸ್ಥಳಗಳಲ್ಲಿ ಅಳವಡಿಸಬೇಕು. ಪ್ರವಾಸಿಗರಿಗೆ ಅಪಾಯದ ಬಗ್ಗೆ ಸೈರನ್ ಮತ್ತು ಧ್ವನಿವರ್ಧಕಗಳ ಮೂಲಕ ಎಚ್ಚರಿಕೆ ನೀಡಲು ಕ್ರಮ ಕೈಗೊಳ್ಳಬೇಕು. ವಾಚ್ ಟವರ್ಗಳ ಮೂಲಕ ಪ್ರವಾಸಿಗರು ಸಮುದ್ರದಲ್ಲಿ ಅಪಾಯದ ಸ್ಥಳಗಳಿಗೆ ತೆರಳದಂತೆ ನಿರಂತರ ಗಮನ ಹರಿಸಬೇಕು ಎಂದ ಅವರು, ಬೀಚ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೀವ ರಕ್ಷಕರನ್ನು ನೇಮಿಸುವಂತೆ ಮತ್ತು ಸಾಕಷ್ಟು ಸಂಖ್ಯೆಯ ಹೋಮ್ ಗಾರ್ಡ್ಗಳನ್ನು ನಿಯೋಜಿಸುವಂತೆ ಸೂಚಿಸಿದರು. ಎಲ್ಲ ಬೀಚ್ಗಳಲ್ಲಿ ವಾಹನಗಳ ಪಾರ್ಕಿಂಗ್ಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಮತ್ತು ಬೀಚ್ಗಳಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನು ಸಮರ್ಪಕ ರೀತಿಯಲ್ಲಿ ಮಾಡಬೇಕು. ಪ್ರವಾಸಿಗರು ಬೋಟ್ಗಳಲ್ಲಿ ತೆರಳುವಾಗ ಕಡ್ಡಾಯವಾಗಿ ಜೀವರಕ್ಷಕ ಜಾಕೆಟ್ಗಳನ್ನು ಧರಿಸುವಂತೆ ನೋಡಿಕೊಳ್ಳಬೇಕು ಹಾಗೂ ಬೀಚ್ನಲ್ಲಿನ ಜೀವರಕ್ಷಕರಿಗೆ ಪ್ರವಾಸಿಗರ ರಕ್ಷಣೆಗೆ ಅಗತ್ಯವಿರುವ ಎಲ್ಲ ಸುರಕ್ಷತಾ ಪರಿಕರಗಳನ್ನು ಪೂರೈಸುವುದರ ಜೊತೆಗೆ
ಅವರಿಗೆ ಜೀವ ವಿಮೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ನೀಡಬೇಕು ಎಂದರು. ಶಾಲೆಯು ನಮಗೆ ದೇವಾಲಯವಿದ್ದಂತೆ. ಗುರುವೇ ದೇವರ ಸಮಾನವಾಗಿದ್ದು, ಅಕ್ಷರವೆಂದರೆ ನಾಶವಿಲ್ಲದ್ದು, ಶಾಶ್ವತವಾದುದು. ಈ ಶಾಶ್ವತವಾದುದನ್ನು ಕಲಿಸುವವರು ಯಾರೋ ಅವರೇ ಗುರುಗಳು. ನಮಗೆ ಪೂಜ್ಯರು, ಅಕ್ಕರೆಯಿಂದ ಕಲಿಸುವವರೇ ಅಕ್ಕೋರು. ಹಾಗೆ ಆದಾಗ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಮಾಜದಲ್ಲಿ ಆತ್ಮೀಯತೆ ಒಂದೇ ಇರುತ್ತದೆ. ಆದ್ದರಿಂದಲೇ ಶಿಕ್ಷಣದಿಂದ ಮಾತ್ರ ಸಮಾಜ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕರು, ಅನುವಂಶೀಯ ಉಪಾಧಿವಂತ ಮಂಡಳದ ಅಧ್ಯಕ್ಷರು ಹಾಗೂ ಪುಣ್ಯಶ್ರಮದ ಪ್ರಧಾನರಾದ ರಾಜಗೋಪಾಲಾಡಿ ಗುರೂಜಿ ನುಡಿದರು. ಅವರು ಇಲ್ಲಿಯ ನಾಡುಮಾಸ್ಕೇರಿಯ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭೋಜನಾಲಯದ ಕಟ್ಟಡಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ಜಾಗತೀಕರಣದ ಅಸ್ತಿತ್ವಕ್ಕೆ ಬಂದಿದ್ದ ದಿನದಿಂದ ಅವರ ಪರಿಣಾಮ ಶಿಕ್ಷಣ ಕ್ಷೇತ್ರದ ಮೇಲೆ ಅತ್ಯಧಿಕ ಪ್ರಮಾಣದಲ್ಲಿ ಆಗಿದ್ದರೂ ಶೈಕ್ಷಣಿಕ ಸತ್ವದಲ್ಲಿ ಸರ್ಕಾರಿ ಶಾಲೆಗಳು ಹಿಂದೆ ಬಿದ್ದಿಲ್ಲ. ಈಗಲೂ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳೇ ಪ್ರತಿಭಾವಂತರು, ಕ್ರಿಯಾಶೀಲರು, ಬುದ್ಧಿವಂತರು ಎಂಬ ಹೆಗ್ಗಳಿಕೆ ಇದೆ ಎಂದರು. ನಮ್ಮ ಧರ್ಮಶಾಸ್ತ್ರದಲ್ಲಿ ಪಿತೃಋಣ, ಋಷಿ ಋಣ, ದೇವಋಣ ಹೀಗೆ ಋಣತ್ರಯಗಳ ಬಗ್ಗೆ ವರ್ಣಿಸಲಾಗಿದೆ. ಋಷಿ ಋಣ ಎಂದರೆ ಗುರುಗಳ ಋಣ. ಅದನ್ನು ಅವರ ಸೇವೆ ಮತ್ತು ಸಹಾಯ ಮಾಡುವುದರೊಂದಿಗೆ ತೀರಿಸಬಹುದಾಗಿದೆ ಎಂದರು. ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಅಭಿಮಾನದೊಂದಿಗೆ ಈ ಪ್ರೌಢಶಾಲೆಯನ್ನು ಮುನ್ನಡೆಗೆ ತರುವ ಪೋಷಕರ ಮತ್ತು ಹಳೆಯ ವಿದ್ಯಾರ್ಥಿಗಳ ಕರ್ತವ್ಯವಾಗಿದೆ. ಕೇವಲ ಸರ್ಕಾರಿ ಅನುದಾನದಿಂದ ಮಾತ್ರ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಶಿಕ್ಷಣ ರಂಗದಲ್ಲೂ ಸಹ ಖಾಸಗಿ ವ್ಯಕ್ತಿಗಳು ಕೈಜೋಡಿಸುವುದು ಅಗತ್ಯವಿದೆ ಎಂದರು. ಈ ನಿಟ್ಟಿನಲ್ಲಿ ಪುಣ್ಯಾಶ್ರಮದಿಂದ ಯಾವತ್ತೂ ಸಹಾಯ ಹಸ್ತ ದೊರಕಲಿದೆ. ಕರ್ಮಣ್ಯೇ ವಾದಿಕಾರಸ್ತೆ ಮಹಾಫಲೇಶು ಕದಾಚಿನ ಎಂಬ ವಿಶ್ವಗುರು ಶ್ರೀ ಕೃಷ್ಣನ ವಾಣಿಯ ಮೇಲೆ ನಂಬಿಕೆ ಇಟ್ಟು ನಾವು ಸತ್ಕರ್ಮವನ್ನು ನಿರ್ವಹಿಸುತ್ತಾ ಬಂದಿದ್ದೇವೆ ಎಂದರು. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಶಾಸಕತ್ವದ ಅವಧಿಯೆಲ್ಲ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಬಂದಿದ್ದು ಅದು ನಮಗೆ ತೃಪ್ತಿ ತಂದಿದೆ. ಎಲ್ಲರ ಹತ್ತಿರ ಹಣವಿದ್ದರೂ ಸಹ ಅದನ್ನು ದಾನ ಮಾಡುವ ಗುಣವಿರುವುದು ವಿರಳ. ಆ ನಿಟ್ಟಿನಲ್ಲಿ ಭೋಜನಾಲಯವನ್ನು ನಿರ್ಮಿಸಿಕೊಡಲು ಪುಣ್ಯಾಶ್ರಮದ ರಾಜಗೋಪಾಲಾಡಿ ಗುರೂಜಿಯವರು ಮುಂದಾಗಿರುವುದು ಪ್ರಶಂಸನೀಯವಾದದ್ದು. ಅದಕ್ಕೆ ನಾನು ಈ ಶಾಲೆಯ ಎಸ್ಟಿಎಂಸಿಯ ಗೌರವಾಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ನುಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಸಭಾಭವನಕ್ಕೆ ಗುದ್ದಲಿ ಪೂಜೆಯನ್ನು ಸಹ ನೆರವೇರಿಸಿದರು. ಸಭಾಗೃಹಕ್ಕೆ ಊರ ದಾನಿಗಳು, ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸಹಾಯ ಹಸ್ತ ನೀಡುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ಈ ನಿಟ್ಟಿನಲ್ಲಿ ಮುತುವರ್ಜಿ ವಹಿಸಿ ತೆರೆಮರೆಯ ಕಾಯಿಯಂತೆ ಪ್ರಯತ್ನಿಸುತ್ತಿರುವ ರಾಜೇಶ್ ನಾಯ್ಕ್ ಅವರ ಮತ್ತು ಶಾಲೆಯ ಎಸ್ಟಿಎಂಸಿ ಸದಸ್ಯರುಗಳ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಮ್ಮಿಂದಾದ ಸಹಾಯ ಸಹಕಾರವನ್ನು ಯಾವತ್ತೂ ನೀಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಹಿರಿಯ ಶಿಕ್ಷಕರಾದ ವಿಡಿ ನಾಯ್ಕರಿಗೆ ಸನ್ಮಾನಿಸಲಾಯಿತು. ಡಿಡಿ ಪೈ ಲತಾ ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯ್ಕ್ ದೇವರಬಾವಿ, ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಈಶ್ವರಗೌಡ, ನಿವೃತ್ತ ಶಿಕ್ಷಕರು ಹಾಗೂ ಭಾಗವತರಾದ ಬೀರಣ್ಣ ನಾಯ್ಕ್ ಅಡಿಗೋಣ, ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕವರಿ, ಮಹೇಶ್ ಶೆಟ್ಟಿ, ಎಸ್ಟಿಎಂಸಿ ಅಧ್ಯಕ್ಷರಾದ ಮಹೇಶ್ ನಾಯ್ಕ್, ಅಬ್ದುಲ್ ಮಾಸ್ತರ್, ಬ್ಯಾಂಕ್ ನಿರ್ದೇಶಕರಾದ ಶ್ರೀನಿವಾಸ್ ನಾಯ್ಕ್ ಮಾತನಾಡಿದರೆ, ಗೌರಮ್ಮ ನಾಯ್ಕ್, ಬಿಇಒ ಉದಯ್ ನಾಯ್ಕ್, ಕಾರ್ಯನಿರ್ವಾಹಕರಾದ ಎಲ್ಆರ್ ಭಟ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಮೊದಲಿಗೆ ಪ್ರಿಯಾ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ, ಶ್ಯಾಮಲಾ ನಾಯ್ಕ್ ನಿರೂಪಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಧರ್ ನಾಯ್ಕ್ ವಂದಿಸಿದರು. ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ರಾಜೇಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಣೆಗೈದರು. ಉಡುಪಿಯ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜಿನ ವಾರ್ಷಿಕ ಸಮಾರಂಭದಲ್ಲಿ ಶಿರಸಿ ಮೂಲದ ಪಾರಂಪರಿಕ ವೈದ್ಯ ಮಂಜುನಾಥ್ ಹೆಗಡೆ ಹೋಡ್ಲಮನಿಯವರ ಜೀವಮಾನದ ಸಾರ್ಥಕ ಸೇವಾ ಮನೋಧರ್ಮವನ್ನು ಗುರುತಿಸಿ ಜನಪದ ವೈದ್ಯ ಸಿರಿ ಪ್ರಶಸ್ತಿ ಮತ್ತು 25,000 ರೂಪಾಯಿ ಮೊತ್ತ ಚೆಕ್ ಸ್ಮರಣಿಕೆ ಹಾಗೂ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ವನಸ್ಪತಿ ವೈದ್ಯ ಮಂಜಣ್ಣನವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಔಷಧಿ ಸಸ್ಯಗಳ ಕುರಿತ ಮಾಹಿತಿ ಕಾರ್ಯಾಗಾರ ನಡೆಸಿದ್ದರು. ಇವರ ಸೇವಾ ಕೈಂಕರ್ಯವನ್ನು ಗಮನಿಸಿದ ಸಂಸ್ಥೆಯ ಅಧಿಕಾರಿಗಳು ಮಂಜಣ್ಣನವರ ಮನೆಗೆ ಆಗಮಿಸಿ ಔಷಧಿ, ವನ, ದಾರುಕಾಷ್ಟ ಕೃತಿಗಳು, ಅವರು ರಚಿಸಿದ ಸಂಕಲನಗಳು ಇವುಗಳ ಕುರಿತಾಗಿ ಕ್ಷೇತ್ರ ವೀಕ್ಷಣೆ ನಡೆಸಿದ್ದರು. ಉತ್ತರ ಕನ್ನಡದ ಬಹುಮುಖ ಪ್ರತಿಭೆಯೊಬ್ಬರಿಗೆ ದಕ್ಷಿಣ ಕನ್ನಡದಲ್ಲಿ ಪುರಸ್ಕೃತಗೊಳಿಸಿರುವುದು ಅಪರೂಪವೇ ಸರಿ. ಸಾವಿರಾರು ವೈದ್ಯ ವಿದ್ಯಾರ್ಥಿಗಳು ಮತ್ತು 100ಕ್ಕೂ ಅಧಿಕ ಶಿಕ್ಷಕ ವೃಂದದವರು ಇರುವ ಸಭೆಯಲ್ಲಿ ಪಾರಂಪರಿಕ ವೈದ್ಯಕೀಯ ಮತ್ತು ಔಷಧಿ ಸಸ್ಯಗಳು ಮತ್ತದರ ಉಪಯೋಗ ಕುರಿತು ಸಂವಾದ ನಡೆಸಿದರು. ಇದೇ ವರ್ಷ ಶಿರಸಿಯ ಸಾಹಿತ್ಯ ಸಿಂಚನ ಬಳಗದವರು ಮಂಜಣ್ಣನವರಿಗೆ ಸಾಹಿತ್ಯ ಸಿಂಚನ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ್ದರು.
ಹಾನಗಲ್ ತಾಲೂಕಿನ ನೆಲ್ಲಿಬೇಡ ಗ್ರಾಮದಲ್ಲಿ ಗುಡ್ಡದ ಬಸವೇಶ್ವರ ದೇವಸ್ಥಾನದ ಕಳಸಾರೋಹಣ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಸಹಸ್ರಾರು ಸಂಖ್ಯೆಯ ಸದ್ಭಕ್ತರ ಹರ್ಷೋದ್ಗಾರದ ಮಧ್ಯೆ ಭಕ್ತಿ ಭಾವದಿಂದ ನೆರವೇರಿದವು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಶ್ರೀನಿವಾಸ್ ಮಾನಿ, ಆಧ್ಯಾತ್ಮದಲ್ಲಿ ನಂಬಿಕೆಯನ್ನಿಟ್ಟು ಬದುಕು ನಡೆಸಿದಾಗ ಮಾತ್ರ ಸ್ವಾಸ್ಥ್ಯ ಸಮಾಜ ನಿರ್ಮಿಸಲು ಸಾಧ್ಯವಿದೆ. ಸ್ವಾರ್ಥದ ಅಂಧಕಾರದಲ್ಲಿ ಮುಳುಗಿರುವ ಸಮಾಜ ಸರಿದಾರಿಯಲ್ಲಿ ನಡೆಯುವಂತೆ ಮಾಡಲು ಧಾರ್ಮಿಕ ಆಚರಣೆಗಳ ಅವಶ್ಯಕತೆ ಇದೆ. ಜೀವನದ ಬಹಿರಂಗ ಸತ್ಯಕ್ಕೆ ಮಾರು ಹೋಗಿರುವ ಜನರು ಅಂತರಂಗದಲ್ಲಿನ ಸೌಂದರ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ತಪ್ಪು ಹಾದಿ ಹಿಡಿಯುತ್ತಿರುವ ಪ್ರಸ್ತುತ ಸಮಾಜವನ್ನು ಕಠಿಣ ಕಾನೂನುಗಳಿಂದ ನಿಯಂತ್ರಿಸಬಹುದೇ ವಿನಃ ಸಂಪೂರ್ಣ ಸುಧಾರಣೆ ತರಲು ಸಾಧ್ಯವಿಲ್ಲ. ಸಮಾಜ ತಿದ್ದುವ ಶಕ್ತಿ ಧರ್ಮಕ್ಕೆ ಮಾತ್ರವಿದೆ ಎಂದು ಹೇಳಿದ ಅವರು, ದುರಾಸೆಗಿಳಿದಿರುವ ಮನುಷ್ಯ ಮಾನಸಿಕ ನೆಮ್ಮದಿ ಕಳೆದುಕೊಂಡಿದ್ದಾನೆ. ಮನುಷ್ಯ ತನ್ನ ಜೀವಿತದ ಅವಧಿಯಲ್ಲಿ ಸ್ವದಿಚ್ಛಾರ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಸಾರ್ಥಕ ಬದುಕು ಸಾಗಿಸಬೇಕಿದೆ ಎಂದರು. ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಬಗಲ್ ಹುಕುಂ ಸಮಿತಿ ಅಧ್ಯಕ್ಷ ಪುಟ್ಟಪ್ಪ ನರೇಗಲ್, ಮುಖಂಡರಾದ ಬಸವರಾಜ್ ಹುರುಳಿಕುಪ್ಪಿ, ಹನುಮಂತಪ್ಪ ಕಬ್ಬೂರ್, ಗೋವಿಂದಪ್ಪ ಪೂಜಾರ್, ಧರ್ಮರೆಡ್ಡಿ ಮೋಟೆಬೆನ್ನೂರು, ಕಸಬಸಪ್ಪ ಹೊಸಳ್ಳಿ, ಧರ್ಮರೆಡ್ಡಿ ಹೆಬ್ಬಾಳ್, ಮಂಜು ಲಕ್ಷ್ಮಾಪುರ, ಹನುಮಂತಪ್ಪ ಪೂಜಾರ್, ಸಣ್ಣಗೌಡ ಪಾಟೀಲ್ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನ ಬೆಟ್ಟಕೊಪ್ಪದಲ್ಲಿ ಏರ್ಪಾಟಾಗುವ ವಾರ್ಷಿಕ ನಮ್ಮನೆ ಹಬ್ಬ ಈ ಬಾರಿ ಡಿಸೆಂಬರ್ 6ರ ಶನಿವಾರ ಸಂಜೆ 5ರಿಂದ ನಡೆಯಲಿದೆ. ವಿಶ್ವಶಾಂತಿ ಸೇವಾ ಟ್ರಸ್ಟ್ ಆಯೋಜಿಸಿದ ಹಬ್ಬಕ್ಕೆ ಪ್ರಸಿದ್ಧ ಚಿತ್ರನಟ, ಕಲಾವಿದ ಎಸ್. ದೊಡ್ಡಣ್ಣ ಚಾಲನೆ ನೀಡಲಿದ್ದಾರೆ. ರಂಗಭೂಮಿ ಕಲಾವಿದೆ ಬಿ. ಜಯಶ್ರೀ, ಸಾಧಕ ರಾಮನಂದನ ಹೆಗಡೆ ಅವರಿಗೆ ನಮ್ಮನೆ ಪ್ರಶಸ್ತಿ, ತೇಜಸ್ವಿ ಗಾಂವ್ಕರ್ ಅವರಿಗೆ ನಮ್ಮನೆ ಕಿಶೋರ ಪುರಸ್ಕಾರ ಪ್ರದಾನವಾಗಲಿದೆ. ಹಿರಿಯ ಪತ್ರಕರ್ತ, ಟ್ರಸ್ಟ್ ಅಧ್ಯಕ್ಷ ರವೀಂದ್ರ ಭಟ್ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ಸಂಜೆ 5ಕ್ಕೆ ಶ್ರೀ ಶ್ರೀಧರರ ಭಜನಾಮೃತ ಗಾಯನವನ್ನು ಗಾಯಕ ವಿಶ್ವೇಶ್ವರ್ ಕರ್ವಾ ತಂಡ ಪ್ರಸ್ತುತ ಮಾಡಲಿದೆ. ತಬಲಾದಲ್ಲಿ ಗುರುರಾಜ ಆಡುಗಳ, ಹಾರ್ಮೋನಿಯಂನಲ್ಲಿ ಅಜಯ್ ವರ್ಗಾಸರ ಸಹಕಾರ ನೀಡುವರು. 6:05ಕ್ಕೆ ಗೋವಿನ ಮಹತ್ವ ಸಾರುವ ವಿಶಿಷ್ಟ ಕಥಾಭಾಗದ ವಿಶ್ವಶಾಂತಿ ಸರಣಿಯ 11ನೇ ನೂತನ ಯಕ್ಷ ನೃತ್ಯ ರೂಪಕ ಒಂದೇ ಗೋವಿಂದಂ ಲೋಕಾರ್ಪಣೆಯಾಗಲಿದೆ. ಕುಮಾರಿ ತುಳಸಿ ಹೆಗಡೆ ಪ್ರಸ್ತುತಗೊಳಿಸುವ ಈ ರೂಪಕಕ್ಕೆ ಡಾ. ಕಬ್ಬಿನಾಲೆ ವಸಂತ ಭಾರದ್ವಾಜ ಅವರು ಸಾಹಿತ್ಯವಿದೆ. ಚಿಂತನ ರಮೇಶ್ ಹೆಗಡೆ ಹಳೆ ಕಾನಗೋಡದ ಮೂಲಕ ಕಲ್ಪನೆಯ ರೂಪಕಕ್ಕೆ ನೃತ್ಯ ನಿರ್ದೇಶನವನ್ನು ಹಿರಿಯ ಕಲಾವಿದ ವಿನಾಯಕ್ ಹೆಗಡೆ ಕಲಗದ್ದೆ ನೀಡಿದ್ದಾರೆ. ಗದ್ಯ ಸಾಹಿತ್ಯವನ್ನು ವಿದ್ಯಾವಾಚಸ್ಪತಿ ರಮಾಕಾಂತ್ ಭಟ್ ಹಿರೇಕೈ, ಹಿನ್ನೆಲೆ ಧ್ವನಿಯನ್ನು ಡಾ. ಶ್ರೀಪಾದ್ ಭಟ್ ನೀಡಿದ್ದಾರೆ. ತಾಳಾಭ್ಯಾಸ ನೆರವು ಜಿಎಸ್ ಭಟ್, ಧ್ವನಿಗ್ರಹಣವನ್ನು ಉದಯ್ ಪೂಜಾರಿ ನೀಡಿದ್ದಾರೆ. ರಂಗದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೊಳಗಿ ಕೇಶವ ಹೆಗಡೆ ಭಾಗವತರಾಗಿ ಧ್ವನಿಯಾಗಲಿದ್ದಾರೆ. ಮದ್ದಳೆಯಲ್ಲಿ ಶಂಕರ್ ಭಾಗವತ್ ಯಲ್ಲಾಪುರ, ಚಂಡೆಯಲ್ಲಿ ವಿಘ್ನೇಶ್ವರಗೌಡ ಕೆಸರಕೊಪ್ಪ, ಪ್ರಸಾಧನದಲ್ಲಿ ವೆಂಕಟೇಶ್ ಬೊಗ್ರಿಮಕ್ಕಿ ಸಹಾಯ ನೀಡಲಿದ್ದಾರೆ. ರೂಪಕದ ಆರಂಭದ ಮೊದಲು ಕಾವ್ಯ ರೂಪಕಗಳ ಆಶಯಗಳ ಕುರಿತು ಕಬ್ಬಿನಾಲೆ ಮಾತನಾಡಲಿದ್ದಾರೆ. 7:25ರಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಟ್ರಸ್ಟಿನ ಕಾರ್ಯದರ್ಶಿ ಕವಿಯಿತ್ರಿ ಗಾಯತ್ರಿ ರಾಘವೇಂದ್ರ ತಿಳಿಸಿದ್ದಾರೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.